ಈ ಜೈಯರ್ ಮನೆಯವರು ಇಷ್ಟೊತ್ತಾದ್ರೂ ಏನು ಮಾಡ್ಲೇ ಇಲ್ಲ. ಹಾ, ಇವ್ರ ಅತ್ತೆ ನೋಡಿದ್ರೆ ಹೋಗಿ ನನ್ನ ಮಗನ್ ಕರ್ಕೊಂಡ್ ಬರ್ತೀನಿ, ಒಂದಿಟ್ಟು ಇಲ್ಲೇ ಇರಮ್ಮ ನಾನು ಸೊಸೆ ನೋಡ್ಕೊಂಡು ಅಂತ ಹೇಳ್ತು. ಬರ್ತಾ ಬರ್ತಾ ನಿನಗೆ ಬಿಸಿ ಬೇಳೆ ಮಾತು ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೋಗುವಂತೆ ಸುಮ್ಮನಿರ ನೇತ್ರಮ್ಮ ಅಂತ ಹೇಳ್ದಾಗ ನಾನು ಈ ಜೈ ಗುಯಿ ಕಾಯ್ಕೊಂಡ್ ಕುಂತಿದ್ದೀನಿ ಎಷ್ಟೊತ್ತಾದ್ರೂ. ಈ ಜೈ ಗುಯಿ ನೋಡಿದ್ರೆ ಎದಳಂಗೂ ಇಲ್ಲ, ಮಾತಾಡ್ಸಂಗೂ ಇಲ್ಲ ಇಲ್ಲಿ. ಅತ್ಲಾಗೆ ಅವ್ರ ಅತ್ತೆ ನೋಡಿದೆ, ಅವ್ರ ಅತ್ತೆನೂ ಬರ್ಲಿಲ್ಲ. ನನಗೆ ಹೊಟ್ಟೆ ಹಸಿದ್ಬಿಟ್ಟು ಹೊಟ್ಟೆ ಎಲ್ಲ ಗುಡು 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 ಅಂತೈತೆ. ಈ ಅಜ್ಜಿ ಯಾವಾಗ ಬರುತ್ತೆ ಸಾಕಜ್ಜಿ, ಬಂದು ಬಿಸಿಬೇಳೆ ಬಾತ್ ಯಾವಾಗ ಮಾಡುತ್ತೆ? ಅಯ್ಯೋ ಭಗವಂತ, ನಾನು ತಿನ್ನೋದು ಯಾವಾಗ? ಮತ್ತೆ ಏನ್ ಮಾಡೋದ ಏನಪ್ಪ ಅತ್ಲಾಗಿ? ಅನ್ಯಾಯವಾಗಿ ಇವ್ರಿಗೆ ಕಾಯ್ಕೊಂಡ್ ಕೂತ್ಕೊಂಡ್ಬಿಟ್ನಲ್ಲ. ನಾನು ಸುಮ್ಮನೆ ಅತ್ಲಾಗಿ ನಮ್ಮ ಲಕ್ಷ್ಮ ಕರ್ಮ ಅಂತ ಹೋಗಿದ್ರೆ ಹೆಂಗ ಇಷ್ಟೊತ್ತಿಗೆ ತಿಂಡಿ ಗಿಂಡಿ ಉಂಬಕ್ಕಿಡೋರು, ತಿನ್ಕೊಂಡು ಆರಾಮಾಗಿ ಮಂತ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ. ಎಂತ ಕೆಲಸ ಆಗೋಯ್ತು, ಎಷ್ಟೊತ್ತಂತ ಕಾಯ್ಕೊಂಡ್ ಕೂತ್ಕೊಳ್ಳಿ ನಾನು. ಈ ಜೈಗೂ ಈಗ ಬಿಟ್ಟೋಗೋದೆ ಸರಿ. ಇವಳಿಂದ ಏನು ಪ್ರಯೋಜನನೇ ಇಲ್ಲ. ಇವಳು ನೇತ್ರಿ ಕೂತ್ರಿ ಹೋಗಂಗೆ ಇಲ್ಲ ಇವಳು. ನಮ್ಮ ಅತ್ತೆ ನೋಡಿದ್ರೆ ಹೆಂಗ, ನಮ್ಮ ಅತ್ತೆ ಇಲ್ಲ ಮಂತವ ಹೆಂಗ ಒಂದ್ಗಳಿಗೆ ತಿರ್ಗಾಡ್ಕೊಂಡು ಏನಾರ ಮನೇಲಿ ಏನ್ ಮಾಡಿರ್ತೀರ ಮತ್ತೆ ತಿನ್ಕೊಂಡಾರ ಬರೋಣ, ಯಾರಿಗೂ ಗೊತ್ತಿಲ್ದಂಗೆ ಯಾರು ಇಲ್ಲ ಹೆಂಗ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಇಲ್ಲೇ ನಿನ್ಕೊಬಿಟ್ಟಲ್ಲಪ್ಪ. ಇವಳು ಹೆಂಗ ತೊಲಗಿರೆ ಸಾಕಂತ ನಾನು ಕಾಯ್ತಿದ್ದೀನಿ. ಇವಳು ಬಿಸಿಬೇಳೆ ಬಾತ್ ಮಾಡ್ತೀನಂತ ನಮ್ಮ ಅತ್ತೆ ಬೇರೆ ಹೇಳ್ತಾ ಇಲ್ಲ, ಬಿಸಿ ಬಿಸಿಯಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಕಾಯ್ಕೊಂಡಿದ್ದಾಳೆ ಇವಳು. ನನಗೇನ್ ಕಾಯ್ಕೊಂಡಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ತಿನ್ನೋದಕ್ಕೆ ಕಾಯ್ಕೊಂಡಿರೋದು ಇವಳು ನೇತ್ರಿ. ಇವಳು ಎಂತ ಕಂಜೂಸ್ ಅಂತ ನನಗ್ ಗೊತ್ತಿಲ್ವಾ? ಏನಾರ ಮಾಡ್ಬಿಟ್ಟು ಇವಳಿಗೆ ಇಲ್ಲಿಂದ ಕಳಿಸ್ಬಿಡ್ಬೇಕಲ್ಲ. ಹೆಂಗ ಕಳಿಸ್ಬಿಟ್ರೆ ಅತ್ಲಾಗ ನೆಮ್ಮದಿ ಆಗತ್ಲಾಗಿ ಹೆಂಗ ಊಟ ಮಾಡ್ಕೊಂಡಾರ ಬರ್ಬಿಡ್ಬೋದು. ಮನೆ ಒಳಗೆ ಏನ್ ಮಾಡೈತೆ ಏನನ್ನ ಮತ್ತೆ ಏನೇನು ಇಟ್ಟಿದ್ದಾರೆ ಎಲ್ಲ ತಿನ್ಕೊಂಡ್ ಬಂದ್ಬಿಡ್ಬೋದು. ಹೆಂಗ ನನಗ್ ನೋಡಿದ್ರೆ ಹೊಟ್ಟೆ ಬೇರೆ ಹಸಿತೈತೆ. ಏನಪ್ಪ ಮಾಡ್ಲಿ ಇವಳಿಗೆ ಹೆಂಗಪ್ಪ ಕಳ್ಸೋದು ಒಂದು ಗೊತ್ತಾಗ್ತಾನಿಲ್ಲ. ಈ ನೇತ್ರಿ ಇದ್ದಾಳಲ್ಲ ಇವಳು ಬಹಳ ಖತರ್ನಾಕ್ ನೇತ್ರಿ ಬೇರೆ. ಏನ್ ಮಾಡ್ಲಿ ನೇತ್ರಿ, ಎಷ್ಟೊತ್ತಂತ ಪಾಪ ನೀನು ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ತೀಯ. ನನ್ನ ಮಾತು ಕೇಳು, ಹೋಗು ಒಂದ್ಗಳಿಗೆ ನಿಮ್ಮಂತವ ನಿಮ್ಮ ಅಪ್ಪ ಬಿಡ್ತಾನೆ, ನಿಮ್ಮ ಯಜಮಾನ್ರು ಬೈತಾರ ಕಣೆ. ನನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಹೋಗು, ನಿನ್ ಕೆಲ್ಸ ಏನೈತ ಮಾಡ್ಕೊ ಹೋಗೆ ನೇತ್ರಿ. ಆಮೇಕಿಂದ ಬೇಕಾದ್ರೆ ಬರುವಂತೆ ಕಣ್ ಹೋಗು. ನಮ್ಮ ಅತ್ತೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಪಾಪ, ಹೊಟ್ಟೆ ಹಸ್ಕೊಂಡು ಎಷ್ಟೊತ್ತಂತ ಇರ್ತೀಯ. ಹೋಗು ಮಂತವ ಹೋಗು, ಊಟ ಮಾಡ್ಕೊಂಬ ಹೋಗು. ಇಷ್ಟೊತ್ತರ್ಗು ಕಾದಿದ್ದಕ್ಕೂ ಸರಿಯಾಗಿ ಆಯ್ತು ನನಗೆ. ಈ ಮಂದಿಗೆ ಏನು ಸಿಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು ಮೊದ್ಲೇ. ಏನ್ ಮಾಡ್ತೀಯ ಅತ್ಲಾಗಿ? ಬರ್ಬೇಕಂತ ಬಂದಿದೀನಿ ಆಟೆ. ಇಲ್ಲಿ ಕಂಡು ಬಿಡುವ ಅತ್ಲಾಗಿ. ಹೆಂಗ ಕೈ ಮುರ್ಕೊಂಡ್ ಮಲ್ಕೊಂಡಿದ್ಯಲ್ಲ, ಹೆಂಗ ನಿಮ್ಮ ಅತ್ತೆ ಸಾಗಜಿಗೆ ಹೆಂಗ ಪೂಸಿ ಹೊಡ್ಕೊಂಡ್ಬಿಟ್ಟು ಹೆಂಗ ತಿನ್ಕೊಂಡು ಹೋಗೋಣಾರ ಅಂತ ಯೋಚನೆ ಮಾಡ್ತಿದ್ದೆ. ಅದೂ ಆಗ್ಲಿಲ್ಲ. ಇನ್ನೇನು ಏನು ಪ್ರಯೋಜನ ಇಲ್ ಮೇಲೆ ನಿನಗೆ ಕಾಯ್ಕೊಂಡಿರ ನಾನು, ನನ್ಗೇನಂತದ್ದು ಹೋಗಿ ತಿನ್ಕೊಂಡು ಬಿಡು. ಏನೇ ನೇತ್ರಿ, ಏನೋ ಮನ್ಸಲ್ಲಿ ಏನೋ ಮಾತಾಡ್ಕೊಂತಿರಂಗಿದ್ಯಾ? ಏನು ಹೇಳು ಜೋರಾಗಾದ್ರು. ನನಗೂ ಒಂದಿಟ್ಟು ಕೇಳಿಸುತ್ತೆ. ನಿಮ್ಮ ಮನೆಯಿಂದಾನೇ ತಿಂಡಿ ಮಾಡ್ಕೊಂಡ್ ಬಂದ್ ಕೊಡ್ತೀಯ ನನಗೆ? ಹಂಗಾರು ಮಾಡಿ ನೇತ್ರಿ ಒಂದಿಟ್ಟು. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣೆ. ನಮ್ಮ ಅತ್ತೆ ನೋಡಿದ್ರೆ ನಮ್ಮ ಅಪ್ಪಂಗೆ ಹೋಗಿ ನಮ್ಮ ಯಜಮಾನ್ರ ಕರ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರಲಿಲ್ಲ ಕಣೆ ನೇತ್ರಿ. ಸುಸ್ತಾಗ್ತೈತೆ, ಸೋಲಾಗ್ತೈತೆ, ನನ್ ಕೈಲಿ ಆಗ್ತಿಲ್ಲ ಕಣೆ. ಮಾತ್ರೆ ಬೇರೆ ನುಂಗ್ಬೇಕು. ನಿನ್ ದಮ್ಮಯ್ಯ ಅಂತೀನಿ ಒಂದಿಟ್ಟು ಏನಾರ ಇದ್ರೆ ಮಾಡ್ಕೊಂಡ್ ಬರ್ತೀಯೇನೆ ನೇತ್ರಿ ನಿಮ್ಮ ಮನೆಯಿಂದ? ನೋಡ್ದ ಇವಳು ಜೈನ ಅಬ್ಬಾ ಮಲ್ಕೊಂಡಿದ್ರು ಇವಳು ದುರಾಸೆನೆ ಬಿಡಲ್ವಲ್ಲ ಇವಳು. ಅಂತಾಳು ಇರಬೇಕು ಇವಳು. ನೋಡು, ನಾನು ಇಷ್ಟೊತ್ತವರೆಗೂ ಇವಳಿಗೆ ಕೆಲ್ಸ ತಾಳಿಗಿಂತ ಹೆಚ್ಚಾಗಿ ಇವಳಿಗೆ ಕಾಯ್ಕೊಂಡು ಕುಂತು ಇವಾಗ ಹೋಗ್ಬಿಟ್ಟು ಇವಳಿಗೆ ತಿಂಡಿ ಅಡಿಗೆ ಎಲ್ಲ ಮಾಡ್ಕೊಂಡ್ ಬರ್ಬೇಕಂತೆ ರುಚಿಯಾಗಿ. ಇವ್ರ ಅತ್ತೆ ಬಂದಿಲ್ಲ ಅಂತ ನನಗೇನಂತದ್ದು. ನಾನೇನೇ ಮನೇಲಿ ಏನು ಊಟ ಮಾಡಿಲ್ಲ ಏನಿಲ್ಲ ಅಂತ ನಾನು ಅಡಿಗೆ ಮಾಡಿಲ್ಲ. ಇವಾಗ ಏನ್ ತಿನ್ನನಪ್ಪ ಅಂತ ನಾನು ಯೋಚನೆ ಮಾಡ್ತೀನಿ. ಇವಳು ಬೇರೆ ಇವಳು. ಅದು ಜಯಕ್ಕ, ನಾನು ಇವತ್ತು ಮನೇಲಿ ಏನು ಮಾಡಿಲ್ಲ ಕಣಕ್ಕ. ಇವತ್ತು ಹೋಗ್ಬಿಟ್ಟು ತಿರ್ಗಾ ಮನೇಲಿ ಹೋಗ್ಬಿಟ್ಟು ನಾನು ತಿಂಡಿನ ಅಡಿಗೆ ಮಾಡ್ಕೊಂಡ್ ಬರೋಷ್ಟರಲ್ಲಿ ಹೊತ್ತಾಗ್ಬಿಡುತ್ತೆ. ನೀನೇ ಏನಾದ್ರು ನಿಮ್ಮ ಅತ್ತೆ ಬಂದಾಗ ಇಲ್ಲೇ ಏನಾರ ಮಾಡ್ಕೊಂಡು ತಿಂದ್ರಿ ನೀವೇನೇ. ನಾನು ನೋಡೋಣ, ನಮ್ಮ ಅಪ್ಪ ಏನಾದ್ರು ತಿಂಡಿ ಗಿಂಡಿ ತಗೊಂಬಂದ್ರೆ ಹೋಟ್ಲಿಂದ ನಾನು ತಿನ್ಕೊಂಡ್ಬಿಡ್ತೀನಿ ಕಣಕ್ಕ. ಸರಿ ಕಣಕ್ಕ, ಆಯ್ತು. ನಾನು ಆಮೇಕಿಂದ ಬರ್ತೀನಿ ಕಣಕ್ಕ. ಇವಾಗ ಹೋಗ್ತೀನಿ ನಾನು, ಆಮೇಲಿಂದ ಬರ್ತೀನಿ ಕಣಿ. ಹೇಳು, ನನಗೆ ಪುರ್ಸತ್ತಿಲ್ಲ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಮಂತವ ಕೆಲ್ಸಗಳಿದಾವೆ ಜಾಸ್ತಿ. ನೋಡಿ ಇವಾಗ ಉಳ್ಕ ಅಂದ್ರೂ ನಮ್ಮ ಮನೇಲಿ ಏನು ಸಿಗಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನೇನು. ಒಳ್ಳೆ ಬಿಸಿ ಬಿಸಿಯಾದ ತಿಂಡಿ ಏನಾರ ನಮ್ಮ ಅತ್ತೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಅದು ಇದು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೆಂಗ ಕುತ್ಕೊಂಡ್ಬಿಡೋಳು. ಅದು ಎಲೆ ಅಡಿಕೆ ಕೊಡ್ರಿ, ಅದ್ ಕೊಡ್ರಿ, ಇದ್ ಕೊಡ್ರಿ, ಚಿಪ್ಸ್ ಇದ್ರೆ ಕೊಡ್ರಿ, ತಿನ್ನೋದಕ್ಕೆ ಏನಾರ ಖಾರ ಕಡಲೆ ಬೀಜ ಇದ್ರೆ ಕೊಡ್ರಿ ಅಂತ ತಿನ್ಕೊಂಡು ಹೆಂಗ ಮಾತಾಡ್ಕೊಂಡು ಹೆಂಗ ಕುತ್ಕೊಂಡ್ಬಿಡೋಳು. ಹೆಂಗ ನಮ್ಮ ಮನೇಲಿ ಏನು ಸಿಗಲ್ಲ ಅಂತ ಗೊತ್ತಾಯ್ತಿ ನೇತ್ರಿಗೆ. ಅಲ್ಲ ಹೊಡ್ತೀನಂತ ಅವಳ ಪಾಡಿಗೆ ಅವಳೇ ಹೋಗ್ತಿದ್ದಾಳೆ.
ಹ್ಞೂ ಹಿಂಗೆ ಇವಳಿಗೆ ಕಳ್ಸೋದು. ನಾನು ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಳ್ಳಿ. ಸರಿ ಕಣೆ, ಆಯ್ತು ನೇತ್ರಿ. ಹೋಗ್ ಬಾ ಹೋಗು, ಇನ್ನೇನ್ ಮಾಡಕ್ಕಾಗುತ್ತೆ, ಅಮ್ಮಿಕ್ಕಿಂತ ಪಾಪೆ. ಆ ಆಮೇಲಿಂದನ ನೋಡೋಣ ನೋಡೋಣ, ಪುರ್ಸೊತ್ತಾದ್ರೆ ಬರ್ತೀನಿ ಕಡಿ, ಹೇಳು. ಹೆಂಗ ನೇತ್ರಿನು ಹೋಗ್ಬಿಟ್ಲು, ನನಗೂ ಹೊಟ್ಟೆ ಹಸಿತೈತೆ ಸದ್ಯ. 2 ದಿವಸದಿಂದ ಹಂಗೆ ಮಲ್ಗಿತ್ತಾವಲೆ ಮಲ್ಗಿ ಸೊಂಟ ಎಲ್ಲ ಹಂಗೆ ನೆಟ್ಟಗ್ ಮಾಡಕ್ ಆಗ್ತಿಲ್ಲ, ಒಂಥರ ಮೈಗಳ್ತನ ಆಗ್ಬಿಟ್ಟೈತೆ. ಹ್ಞೂ ಎದಳ್ಬೇಕು ಈಗ. ಮನೇಲಿ ಹೆಂಗ ನಮ್ಮ ಅತ್ತೆನೂ ಇಲ್ಲ, ನಮ್ಮ ಅಪ್ಪನೂ ಇಲ್ಲ, ಯಾರು ಇಲ್ಲ. ಒಂದ್ಗಳಿಗೆ ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ಬಂದ್ ಹಂಗೆ ಮಲ್ಕೊಂಡ್ಬಿಡ್ತೀನಿ, ಹಾಕ್ಬೇಕು. ಹ್ಞೂ ಯಾರಿಗೂ ಗೊತ್ತೇ ಆಗೋದ್ ಬಾರೋ, ಹಂಗೆ ಮಲ್ಕೊಂಡ್ಬಿಡ್ಬೇಕು. ಅಪ್ಪಿ ತಪ್ಪಿ ಏನಾರು ಗೊತ್ತಾಗ್ಬಿಡ್ತು ಅಂದ್ರೆ ಕೆಲ್ಸ ಕೆಡ್ತು ಅಂತಾರೇನೆ. ಹ್ಞೂ ನಾನು ಮಾಡಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ, ಇಷ್ಟದಲ್ಲಿ ಮಾಡಿದ್ದೆಲ್ಲ ಸುಳ್ಳೆ ಅಂತ ಗೊತ್ತಾಗ್ಬಿಡುತ್ತೆ, ಇಷ್ಟ ದಿವಸದಿಂದ ಮಾಡಿದ್ದು. ಯಾಕ್ಬೇಕು, ಬೇಗ ರಪ್ಪನ ಹೆಂಗ ನೇತ್ರಿನೂ ಹೋಗ್ಬಿಟ್ಲು, ರಪ್ಪನ ಒಂದ್ಗಳಿಗೆ ಹಂಗೆ ಅಡ್ಡಾಡ್ಕೊಂಡ್ ಬಂದ್ಬಿಡ್ತೀನಿ ಈ ಕಡೆ ಈ ಕಡೆ ಎಲ್ಲ. ಹ್ಞೂ ನಮ್ಮ ಅತ್ತೆ ಏನ್ ಮಾಡೈತೆ ಅಡಿಗೆ ಎಲ್ಲ. ಎಷ್ಟಿರ್ಬೇಡ ಈ ನೇತ್ರಿಗೆ, ಹೋಗೆ ಹೋಗೆ ಅಂತ ಹೇಳಿರೋದನು ಏನು ಹೋಗಂಗೆ ಇಲ್ಲ ಅಕ್ಕ. ಹ್ಞೂ ಒಳ್ಳೆ ಬಿಸಿಯಾಗಿ ಏನಾರು ಸಿಕ್ಬಿಡುತ್ತೆ, ತಿನ್ಕೊಂಡು ಇಲ್ಲೇ ಆಟೆ ಹೊಡ್ಕೊಂಡು ಕುತ್ಕೊಂಡ್ಬಿಡೋಣ. ಹೆಂಗ ನಮ್ಮ ಅತ್ತೆ ಟೈಮ್ ಸರಿಯಾಗಿ ಟೀ ಅಂತೆ ಬಿಸ್ಕತ್ ಅಂತೆ ಎಲ್ಲ ಕೊಡ್ತಿರುತ್ತೆ, ತಿನ್ನೋದಕ್ಕೆ ಚಕ್ಲಿ ಅಂತೆ ನಿಪ್ಪಟ್ಟು ಅಂತೆ ಎಲ್ಲ ಹೆಂಗ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಇದ್ ಬಿಡೋಣ ಅಂತ ಇವಳು ನೇತ್ರಿ ಇದ್ದಾಳದ ಇವಳು. ಅದೇನ್ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ಲು ಅಂತೀರಾ, ಏನು ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ನೋಡು ಹೆಂಗ್ ಹೋಗ್ಬಿಟ್ಲು. ಹೆಂಗ್ ಕಡಿಮೆ ನೇತ್ರಲ್ಲ ಇವಳು, ನೇತ್ರಿ ಕೂತ್ರಿ ಇವಳು. ಹೆಂಗ ಸದ್ಯ ಇಲ್ಲಿಂದ ಹೋಗ್ಬಿಟ್ಲಲ್ಲ ಹೆಂಗ. ನಾನು ಎಲ್ಲಿ ಹೋಗಲ್ವೋ ಏನ ತಿರ್ಗಾಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತೆ ಬರೋಕ್ಕಿಂತ ಮುಂಚೆನೆ ನೀನು ಒಂದ್ಗಳಿಗೆ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ಬಿಡ್ತೀನಿ ಮನೆಯೆಲ್ಲ. ಇದೇನಪ್ಪ ಇದು, ನಮ್ಮ ಅತ್ತೆ ನೋಡಿದ್ರೆ ಏನೇನು ಮಾಡೇ ಇಲ್ಲವು, ಒಂದ್ ಈಟ್ ಆದ್ರೂ ಏನು ಮಾಡಿಲ್ಲ. ಹೋಗತ್ಲಾಗಿ ರಾತ್ರಿ ಏನೈತೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಬರೀ ಖಾಲಿ ಪಾತ್ರೆ ಉಳಿಸೋಗೈತೆ. ಅಯ್ಯೋ ಏನಪ್ಪ ಮಾಡ್ಲಿ, ತಿನ್ನೋದಕ್ಕೆ ಏನು ಸಿಕ್ತಿಲ್ವಲ್ಲಪ್ಪ, ಏನಪ್ಪ ಮಾಡ್ಲಿ ಇವಾಗ. ಹೊಟ್ಟೆ ಬೇರೆ ಚುರ್ರ ಅಂತೈತೆ. ಹೋಗು ಈ ಹೊತ್ತಾಗ ನೆಮ್ಕೊಂಡ್ಬಿಟ್ರೆ ಮುಗ್ದೋಯ್ತು ನಾನಂತರೂ. ಅಯ್ಯೋ ಏನಪ್ಪ ಮಾಡ್ಲಿ, ಹೊಟ್ಟೆ ಬೇರೆ ಹಸಿತೈತೆ, ಗುಡು 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 ಅಂತೈತೆ, ಚುರುಕತ್ತೈತೆ ಹಂಗೆ ಹೊಟ್ಟೆಲೆಲ್ಲ. ಅಯ್ಯೋ ಇವತ್ತೆ ಏನೈತೆ, ಸೌತೆಕಾಯಿ ಐತೆ, ಸೌತೆಕಾಯಿ ಬಂದ್ಬಿಟ್ಟು ಉಪ್ಪು ಖಾರದ ಪುಡಿ ಹಾಕೊಂಡು ಅದಾರ ತಿನ್ಕೊಂಡು ಒಂದ್ಗಳಿಗೆ ಏನು ಗೊತ್ತಿಲ್ಲದಂಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಕಟ್ ಮಾಡೋದ್ ಬೇಡ, ಇಲ್ಲೇ ಕಟ್ ಮಾಡೋದ್ ಬೇಡ, ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಳಗಡೆ ಎಲ್ಲಾರು ಕಟ್ ಮಾಡ್ಬಿಟ್ಟು ಸಿಪ್ಪೆ ಎಲ್ಲ ಬಿಸಾಕ್ಬಿಟ್ಟು ಇಲ್ಲಿ ತಗೊಂಬಂದು ತಿನ್ಬೇಕು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಜಯಕ್ಕ ಜಯಕ್ಕ ಅಗಳ ಇದೇನಪ್ಪ ಇದು, ಜಯಕ್ಕ ಇಲ್ಲ, ಈ ಒಕ್ಕ ಎತ್ಲಾಗ ಹೋಯ್ತು ಅಂತ ಕಾಣನ. ಅಲ್ಲ ಎಲ್ಲೋಯ್ತು ಈ ಒಕ್ಕ, ಸೊಂಟ ಆಗಲ್ಲ, ಕೈ ನೋವು ಬರ್ತೈತೆ, ಕಾಲು ನೋವು ಬರ್ತೈತೆ, ಎದ್ದೇಳಕ್ ಆಗ್ತಿಲ್ಲ, ಬರೀ ಕೈ ಕಾಲು ಅಲ್ಲಾಡ್ಸಕ್ ಆಗ್ತಿಲ್ಲ ಅಂತ ಹೇಳ್ತಿತ್ತು. ನೋಡಿರ ಇವಾಗ ಇಲ್ಲ. ಸಾಮಾನ್ಯಕ್ಕೆ ಅವಜ್ಜಿ ಯಾರ ಬಂದಿರ್ಬೇಕು, ಸಾಕಜ್ಜಿ ಯಾರ ಎತ್ಕೊಂಡು ಹೋಗ್ಬಿಟ್ಟು ಗಿಂಬಕ್ ಇಡ್ಬೇಕು, ಇಟ್ಟಿರ್ಬೇಕು ಸಾಮಾನ್ಯಕ್ಕೆ. ಜಯಕ ಜಯಕ ಎಲ್ಲೈತೆ ಇನ್ನು ತಿನ್ನೋದಕ್ಕೆ ಏನೈತೆ? ಸೇಬಣ್ಣು ಇಟ್ಟಿತ್ತು ನಮ್ಮ ಅತ್ತೆ, ಏನ್ ತಿನ್ಕೊಂಡ್ಬಿಡ್ತೋ ಬುಳಿಸಾಯ್ತು. ಸೇಬಣ್ಣು ಇದ್ದಿದ್ರೆ ಅತ್ಲಾಗಿ ತಿನ್ಬಿಡ್ತಿದ್ನಪ್ಪ. ಹುಡುಕ್ತಿದೀನಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿರ್ಬೇಕು ಸೇಬಣ್ಣು? ನೋಡ್ದೇನಪ್ಪ ಈ ಅಕ್ಕನ ಕತೆನೋ ಜಯಕ್ಕನ ಕತೆನೋ. ಬರೀ ನಾಟಕವನ್ನು ಮಾಡ್ತಿದ್ದಿದ್ದು ಇಷ್ಟೊತ್ತು, ಅದಕ್ಕೆ ಅನ್ನು ನನಗೆ ಅವಾಗ್ಲಿಂದ ಕಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಿದ್ದು. ಇವಾಗ ಗೊತ್ತಾಯ್ತು ನನಗೆ ಇವಳ ನಾಟಕ, ಇವಳು ಜಯಕ್ಕನ ನಾಟಕನ. ಅಲ್ಲ ಏನಕ್ಕೆ ನಾಟಕ ಮಾಡ್ತಿರ್ಬೇಕು? ಗೊತ್ತಾಯ್ತು ಇವಾಗ. ಮನೇಲೆಲ್ಲ ಕೆಲಸ ಒಬ್ಳೆ ಮಾಡ್ಬೇಕಲ್ಲ, ಅದಕ್ಕೆ ಆ ಸಾಕಜ್ಜಿಗೆ ಅಯ್ಯೋ ಅನ್ನಿಸ್ಬೇಕಂತಾನೆ ಬೇಕು ಅಂತ ಕೈ ನೋವ್ತೈತೆ, ಕಾಲ್ ನೋವ್ತೈತೆ ಅಂತ ಮಲ್ಕೊಂಡಿರೋದು. ನಾಟಕ ಮಾಡ್ಕೊಂಡು ಇವಾಗ ನೋಡುವಲೆ ಎಲ್ಲಿ ಹೋಗೈತೆ, ಎಲ್ಲೋಗಿರ್ಬೇಕು ನೋಡೋಣ. ಈ ಜಯಕ್ಕಂಗೆ ಮಾಡ್ತಿರ್ತಾನೆ ಕಡಿ ತಡಿ. ಚೆನ್ನಾಗಿ ಎದುರಿಸ್ಬೋದು. ಏನು ಇಟ್ಟಿಲ್ವಲ್ಲಪ್ಪ ನಮ್ಮತ್ತೆ ತಿನ್ನನಂದ್ರೆ, ಒಂದೇ ಒಂದು ಈಟು ಬಿಟ್ಟಿಲ್ಲ. ಹೋಗತ್ಲಾಗಿ ಹೊಟ್ಟೆ ಬೇರೆ ಹಸಿತೈತೆ, ಏನ್ ಮಾಡ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಮ ಅತ್ತೆಗಿತ್ತೆ ಬಂದ್ಬಿಟ್ರೆ ಮತ್ತೆ ಸಿಗಾಕೊಂಡ್ಬಿಡ್ತೀನಿ. ಎಷ್ಟೊತ್ತಾಗುತ್ತೋ ಅವಾಗ್ಲೇ ಮಾಡಾಕ್ಲಿ, ಇನ್ನೇನ್ ಮಾಡೋಣ? ಸುಮ್ಮಕ್ ಹೋಗ್ಬಿಟ್ಟು ಆರಾಮಾಗಿ ಅತ್ಲ ಮಲ್ಕೊಂಡ್ಬಿಡ್ತೀನಿ, ಅತ್ಲಾಗ ನೆಮ್ಮದಿಯಾಗಿ. ಇನ್ನೇನ್ ಮಾಡೋಣ? ಮತ್ ನಮ್ಮ ಅತ್ತೆಗಿತ್ತೆ ಬಂದು ಮತ್ತೆ ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋಣ? ಮತ್ತೆ ಯಾರ ಬಂದ್ಗಿಂದ್ರೆ ಬಂದ್ಲು ಜಯಕ್ಕ ಬಂದ್ಲು. ಆ ಕಡೆ ಹೋಗಿ ಬಚ್ಕೊಂಡ್ಬಿಡ್ತೀನಿ, ನೋಡೋಣ ಕುಂಟ್ಕೊಂಡ್ ಬರುತ್ತೋ, ನಿಧಾನಕ್ಕೆ ಬರುತ್ತೋ, ಇಲ್ಲ ಮಾಮೂಲಿಯಾಗಿ ಬರುತ್ತೋ ಅಂತ ಗೊತ್ತಾಗುತ್ತಲ್ಲ. ಆಮೇಕಿಂದ ಗೊತ್ತಾದ್ಮೇಲೆ ಇರೋದು ಈ ಜಯಕ್ಕಂಗೆ ಆಟ ಆಡಿಸ್ತೀನಿ ನೋಡು. ಹೋಗತ್ಲಾಗಿ ಹೊಟ್ಟೆ ಬೇರೆ ಹಸಿತೈತೆ. ನೋಡಿದ್ರೆ ಮನೆ ಒಳಗೆ ಏನೇನು ಇಲ್ಲ, ಒಂದ್ ಸೌತೆಕಾಯಿ ಬಿಟ್ರೆ ಸೌತೆಕಾಯಿನೇ ತಿನ್ಕೊಂಬಂದು ಇನ್ನೇನು ಮಾಡೋಣ?
ನೀರು ಕುಡಿದಿಲ್ವಲ್ಲಪ್ಪ, ಅರ್ಜೆಂಟಲ್ಲಿ ಬಂದಿದ್ವು, ನಮ್ಮ ಅತ್ತೆ ಗೀತೆ ಬಂದತ್ತು ಅಂತ ಹೋಗಿ ನೀರು ಕುಡಿದು ಬರೋದು ಇನ್ನೊಂದ್ಸಲಿ. ಏ ಬೇಡಪ್ಪ ಬೇಡಪ್ಪ, ನೀರು ಕುಡಿಯೋದು ಬೇಡ, ಎಂಥದ್ದು ಕುಡಿಯೋದು ಬೇಡ. ಯಾಕೆ ಬೇಕು ಮತ್ತೆ? ಗ್ಯಾಚಾರ ಕೆಟ್ಬಿಟ್ಟು ಮತ್ತೆ ಯಾರು ಬಂದ್ಬಿಟ್ರೆ ಏನು ಮಾಡೋದು ಮತ್ತೆ? ಕೆಲಸ ಕೆಟ್ಬಿಡುತ್ತೆ. ಏನು ಬೇಡ, ಹೋಗಿ ಸುಮ್ಮಕ್ ಮಲ್ಕೊಂಡ್ಬಿಡ್ತೀನಿ. ಅಲ್ಲ ಜಯಕ್ಕ ಆರಾಮಾಗಿ ನಡ್ಕೊಂಡ್ ಬಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತು. ಎಲ್ಲ ಜಯಕ್ಕ ಎಂತವಳು ಇರ್ಬೇಕು ನೀನು, ಹೆಂಗ ಸರಿಯಾಗಿ ಸಿಗಾಕೊಂಡಿದ್ಯಾ? ಮಾತಾಡ್ಸ್ತೀನಿ ನಿನಗೆ, ಇರು ಹಂಗೆ ನಾಟಕ ಮಾಡ್ಕೊಂಡ್ ಮಲ್ಕ. ಈ ಸತ್ಯ ಏನಂತ ನನಗ್ ಮಾತ್ರ ಗೊತ್ತೈತೆ. ನಿನ್ನ ನಾಟಕ ಮಾಡ್ತಿರೋದು ಹಿಂಗ್ ನಾಟಕ ಮಾಡ್ತಿದ್ಯಲ್ಲ, ನಿಮ್ಮ ಅತ್ತೆಗೆ ಹೇಳ್ತೀನಂತ ಎದುರಿಸ್ಬಿಟ್ಟು ನೋಡು, ನನಗೆ ಹೇಳ್ದಂಗೆಲ್ಲ ಮಾತು ಕೇಳಬೇಕು. ನೀನು ಹಂಗ್ ಮಾಡ್ತೀನಿ ಕಣ್, ತಡಿ ನಿನಗೆ. ಅಯ್ಯೋ ಅಮ್ಮಣಿ, ಜಯಮ್ಮ, ಮಲ್ಕಡಿದ್ಯಾರಮ್ಮ? ತಡಿ ಒಂದಿಟ್ಟು ಹೋಗಿ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಏನ್ ಮಾಡ್ಲಮ್ಮ, ಆ ಹುಡುಗಂಗೆ ಹೇಳ್ಬಿಟ್ಟು ನಿನ್ ಗಂಡ ಇದ್ದಾನಲ್ಲ, ಅವನಿಗೆ ಹೋಗಿ ಹುಡ್ಕೊಂಬಂದ್ಬಿಟ್ಟು ಒಂದಿಟ್ಟು ಡಾಕ್ಟರ್ಗೆಲ್ಲ ಫೋನ್ ಮಾಡಿ ಬರೋಷ್ಟಲ್ಲಿ ಒತ್ತಾಗೋಯ್ತು ಕಣಮ್ಮ. ಅವನಿಗೆ ಹೋಗಿದ್ದಾನೆ, ಡಾಕ್ಟರ್ ಕರ್ಕೊಂಬರಕ್ ಹೋಗಿದ್ದಾನಂತೆ, ಎಲ್ಲಾರು ಹೇಳಿರುವಂಗಂತ. ಫೋನ್ ಮಾಡಿ ಬಂದೆ ಅವನಿಗೆ. ಇಲ್ಲ ಕಣಮ್ಮ, ಡಾಕ್ಟರ್ ಕರ್ಕೊಂಡ್ ಬರ್ತಿದ್ದೀನಿ, ತಡಿಯಮ್ಮ ಬಂದೆ ಅಂತ ಹೇಳ್ದ. ತಡಿಯಮ್ಮ, ಒತ್ತಾಗೋಯ್ತು ಒಂದಿಟ್ಟು ಹೋಗಿ ಏನಾರ ತಿಂಡಿ ಮಾಡ್ಕೊಂಡ್ ಬರ್ತೀನಿ ತಡಿ. ಪಾಪ ಹೊಟ್ಟೆ ಹಸ್ಕೊಂಡ್ ಮಲ್ಕಡಿದಲ್ಲ ಸೊಸೆ. ಕುಡಿಯಕ್ಕೆ ಏನಾರ ನೀರೇನಾರ ಕೊಡನೇನಮ್ಮ? ನೀರು ಗೀರು ಏನು ಬೇಡ ಕಣತೆ. ಒಂದಿಟ್ಟು ಹೊಟ್ಟೆ ಬೇರೆ ಜಾಸ್ತಿ ಹಸಿದೈತೆ, ನನ್ನ ಕೈಲಿ ಆಗ್ತಿಲ್ಲ, ಮಾತ್ರೆ ಬೇರೆ ನುಂಗ್ಬೇಕು. ಒಂದಿಟ್ಟು ತಿಂಡಿ ಏನಾರ ಮಾಡ್ಕೊಡ್ರಿ ಬೇಗ. ರಪ್ಪನ ಮಾಡ್ಕೊಡ್ರಿ ಅಂತ ಏನಾಗುತ್ತೋ ಅದೇ. ಆ ನೇತ್ರಿ ಹೇಳ್ದಂಗೆ ಬಿಸಿಬೇಳೆ ಬಾತ್ ಅದು ಇದು ಮಾಡ್ಕೊಂಡ್ ಕುತ್ಕೊಬಿಡ್ರಿ, ಏನಾಗುತ್ತೋ ಅದನ್ನೇ ಮಾಡ್ಕೊಡ್ರಿ, ಸರಿನಾ? ಅಲ್ವಾ? ಅಲ್ಲ ಕಣಮ್ಮ ಜಯಮ್ಮ, ಇವಳು ನೇತ್ರಿ ಎತ್ಲಕ್ ಹೋದ್ಲು ನೋಡ್ದ, ಬಿಟ್ಟೆ ಹೋಗ್ಬಿಟ್ಟಿದ್ದಾಳ ಅವಳು. ನಿನಗೆ ಎಂತವಳು ಇರ್ಬೇಕು ಅವಳು ನೇತ್ರಿ. ಬರ್ಲಿ ತಡಿ, ಇನ್ನೊಂದ್ ದಿವಸ ಮಾಡ್ತೀನಿ ಕಣ್ ತಡಿ ಅವಳಿಗೆ. ಅಲ್ಲ ಕಣಮ್ಮ, ನನ್ ಸೊಸೆಗೆ ನೋಡ್ಕೊಂಡು ಇರಮ್ಮ ಒಂದಿಟ್ಟು, ನಾನು ಹೋಗ್ ಬರ್ತೀನಿ, ಪಾಪ ಅವಳಿಗೆ ಸುಸ್ತಾಗ್ತಿರುತ್ತೆ ಅಂತ ಹೇಳೋಗಿದ್ದೀನಿ. ಅಲ್ಲಿ ನಿನಗೆ ಬಿಟ್ಟೆ ಹೋಗ್ಬಿಟ್ಲು ಅಲ್ಲ ಅವಳು. ಬರೀ ಇಂಥವೇನ ಮಾಡೋದವಳು, ಕಡಿಮಿನ ಅವಳು ನೇತ್ರಿ, ಬಾಳ ಒಳ್ಳೆಯವಳು ಅನ್ಕೊಂಡಿದ್ದೆ. ನೋಡು, ನಿನ್ನಿಂದ ಏನು ಪ್ರಯೋಜನ ಇಲ್ಲ ಅಂದಾಗ ಹೆಂಗ್ ಬಿಟ್ಟು ಹೋಗ್ತಿದ್ದಾಳಂತ. ಇಷ್ಟು ದಿವಸ ಮಾತ್ರ ಜಯಕ್ಕ ಅಂತ ನೀನ್ ಚೆನ್ನಾಗಿದ್ದಾಗ ಮಾತ್ರ ಹಿಂದಿಂದೆ ತಿರ್ಗಾಡ್ತಿದ್ಲು. ಇವಾಗ ನೋಡಿ ಬಂದೇನವಳು. ಎಲ್ಲಾರ್ಗು ನಮ್ಮವ್ರು ಅಂತಾರ, ಅವ್ರ ಹಿಂದೆ ಹೋಗ್ತೀಯಲ್ಲ ನೀನು. ನಿನಗ್ ಬುದ್ಧಿ ಬರ್ಬೇಕು ಇನ್ನೊಂದ್ರಿಟ್ಟು ನಿನಗೆ. ಎಲ್ಲಪ್ಪ, ಯಾರಪ್ಪ ಪೇಷಂಟು? ಆ ಮಲ್ಕೊಂಡಿರೋರ ಪೇಷಂಟು? ಕಣ್ರಿ ಡಾಕ್ಟ್ರೆ, ಇವ್ರೆ ಮಲ್ಕೊಂಡಿರೋರು. ಕಾಲು ಎತ್ತಕ್ಕಾಗ್ತಿಲ್ಲ, ಕೈ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಿದಾರೆ. ಬರ್ರಿ ಡಾಕ್ಟ್ರೆ, ಬರ್ರಿ ಡಾಕ್ಟ್ರೆ ಒಂದ್ರಿಟ್ಟು. ಅಯ್ಯೋ ಅನ್ನಕ್ಕೆ ನಮ್ಗಿಂದ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಕಣ್ರಿ ಡಾಕ್ಟ್ರೆ. ಬರ್ರಿ ಡಾಕ್ಟ್ರೆ, ನೋಡ್ರಿ ಬೇಗ. ಹೋದ್ಸಲಿನೂ ಒಂದ್ಸಲಿ ಈ ಮನೆಗೆ ಬಂದಿದ್ನಲ್ಲ, ಅವಾಗ ನೀನ್ ಕಾಲೇನೋ ಮುರ್ಕೊಂಡಿದ್ಯಲ್ವ, ಸೊಂಟ ಏನೋ. ಅಲ್ಲ ಕಣಪ್ಪ, ತಿಂಗಳ ನಿಮ್ಮ ಮನೇಲಿ ಬಿದ್ದು ಸೊಂಟ ಕೈ ಕಾಲಿ ಮುರ್ಕೊಳ್ಳೋದು ಮಾಮೂಲಿ ಆಗ್ಬಿಟ್ಟೈತಲ್ಲ. ಅಲ್ಲ ನೀನ್ ಸೊಂಟ ಎಲ್ಲ ಸರಿ ಆಯ್ತಾ ನಿಂದು? ಡಾಕ್ಟ್ರೆ, ನನಗ್ ಹುಷಾರಾಯ್ತು. ಪಾಪ ನಮ್ಮ ಹೆಂಗಸ್ರಿಗೆ ನಿನ್ನೆ ಯಾರೋ ನೀರ್ ಚೆಲ್ಲಿದ್ರಂತೆ, ಅದ್ರ ಮೇಲೆ ಕಾಲಿಟ್ಬಿಟ್ಟು ರಪ್ಪನ್ನ ಜಾರ್ ಬಿದ್ಬಿಟ್ಟು ಸೊಂಟ ಕೈ ಕಾಲೆಲ್ಲ ಅಲ್ಲಾಡ್ಸಕ್ ಆಗ್ತಿಲ್ಲ ಅಂತ ಹೇಳ್ತಿದಾರೆ. ನೋಡಿ ಡಾಕ್ಟ್ರೆ, ಏನಾಗೈತೆ ತಗೊಂಡ್ರಿಟ್ಟು. ಅಯ್ಯೋ ಬರೀ ಇದೇ ಕೆಲಸ ಆಗೋಯ್ತಲ್ಲ ನಿಮ್ಮ ಮನೇಲಿ. ಏನಮ್ಮ, ಏನಾಗೈತಮ್ಮ ನಿನಗೆ? ಅಯ್ಯೋ ಡಾಕ್ಟ್ರೆ, ನೀವು ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟು ನೋಡಿದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಕೇಳಿದ್ರೆ? ಪಾಪ ಅವರೇ ನನಗೆ ಹೆಂಗಸ್ರು, ಕೈ ನೋವ್ತೈತೆ ಕಾಲು ನೋವ್ತೈತೆ ಅಂತ ಅವ್ರು ಮಲ್ಕೊಂಡಿದ್ದಾರೆ. ಅಷ್ಟೂರಿಂದ ನೋಡಿದ್ರೆ ಗೊತ್ತಾಗುತ್ತೇನ್ರಿ ಡಾಕ್ಟ್ರೆ? ಕೇಳ್ರಿ ಒಂದಿಟ್ಟು ಮುಂದೆ ಹೋಗ್ಬಿಟ್ಟು. ಹೇಳ್ತೀನಿ ಕಣ್ ತಡಿಯಪ್ಪ, ನೀನಾ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ? ಸಮಾಧಾನದಿಂದ ನಿನ್ಕಳಪ್ಪ ನೀನು. ನೀನಾ ಡಾಕ್ಟ್ರು ನಾನಾ? ಇಲ್ಲ ಡಾಕ್ಟ್ರೆ, ಇಲ್ಲ, ನೀವೇ ಡಾಕ್ಟ್ರು. ಅದೇನ್ ನೋಡ್ತೀರಾ ನೋಡ್ರಿ. ಏನಮ್ಮ, ಏನಾಗೈತಮ್ಮ ನಿಮ್ಗೆ? ಕಾಲ್ ನೋವು ಬರ್ತೈತೇನಮ್ಮ? ಕೈ ನೋವು ಬರ್ತೈತೇನಮ್ಮ? ಏನಾಗೈತಮ್ಮ ನಿನಗೆ? ಏನ್ ತೊಂದರೆ ಆಯ್ತಮ್ಮ? ಹಂಗಮ್ಮ ಬಿದ್ದೆ ನೀನು? ನಿಮ್ಮ ಮನೇಲಿ ಯಾವಾಗ್ಲೂ ಬೀಳ್ತಾನೆ ಇರ್ತಿರಲ್ಲ, ಏನಾಗಿತ್ತು? ಅಯ್ಯೋ ಡಾಕ್ಟ್ರೆ, ಅದ್ರ ಕತೆ ಏನ್ ಹೇಳ್ತೀರಾ ಸುಮ್ಕಿರಿ ಡಾಕ್ಟ್ರೆ ಅತ್ಲಾಗಿ. ಪಾಪ ನಮ್ಮ ಅತ್ತೆ ಹೊಟ್ಟೆ ಹಸ್ಕೊಂಡು ಕುಂತಿದ್ರು, ನಾನೊಂದಿಟ್ಟು ಎಲ್ಲ ಹೋಗಿದ್ದೆ ಕಣ್ ಡಾಕ್ಟ್ರೆ. ಬೇಗ ನಮ್ಮ ಅತ್ತೆಗೆ ಒಂದಿಟ್ಟು ತಿಂಡಿ ಮಾಡ್ಕೊಡೋದಂತ ರಪ್ಪನ್ನ ಕಾಲಿಟ್ಟೆ. ನೋಡಿದ್ರೆ ಅಲ್ಲಿ ನೀರ್ ಚಲ್ಲಿತ್ತು, ಕಾಲ್ ಜಾರಿ ಬಿದ್ದಿದ್ದೆ ಅಷ್ಟೇ ಕಣ್ರಿ ಜಾತ್ರೆ ಗೊತ್ತಿದ್ದು ನನಗೆ ಡಾಕ್ಟ್ರೆ. ಇನ್ನೇನಾಗಿತ್ತಂತ ನನಗೆ ಗೊತ್ತೇ ಆಗಿಲ್ಲ ಕಣ್ರಿ ಡಾಕ್ಟ್ರೆ. ಬಿದ್ದು ಸೊಂಟ ಮುರ್ಕೊಂಡಾದ್ಮೇಲೆ ಪ್ರಜ್ಞೆ ಇಲ್ದಂಗ ಆಗಿತ್ತು. ಆವಾಗ ನಮ್ಮ ಅತ್ತೆ ಬಂದ್ಬಿಟ್ಟು ಎತ್ತಾಗ್ಲೇನೆ ನನಗೆ ಗೊತ್ತಿದ್ದು. ಅಲ್ಲಿವರೆಗೂ ನನಗೆ ಏನ್ ಮಾಡ್ತಿದ್ದೀನಿ, ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಎಲ್ಲಿ ಮಲ್ಕೊಂಡಿದ್ದೀನಿ ಏನೂ ಗೊತ್ತಿಲ್ಲ ಕಣ್ರಿ ಡಾಕ್ಟ್ರೆ. ಆಮೇಕಿಂದ ಶುರು ಆಯ್ತು ನೋಡಿ ಡಾಕ್ಟ್ರೆ, ಕೈ ನೋವು ಕಾಲ್ ನೋವು ಆಗ್ತಿಲ್ಲ ಕಣ್ರಿ ಡಾಕ್ಟ್ರೆ. ಏನಾದ್ರೂ ಮಾಡ್ಬಿಟ್ಟು ನಿಮ್ ದಮ್ಮಯ್ಯ ಅಂತ ನನಗೆ ಕೈ ನೋವು ಕಡಿಮೆ ಮಾಡ್ಬಿಟ್ರಿ ಡಾಕ್ಟ್ರೆ. ಕೈ ಏನಾಗೈತಂದ್ರ ಒಂದಿಟ್ಟು ನೋಡ್ರಿ ಡಾಕ್ಟ್ರೆ, ಏನಾಗೈತಂತ. ಕೈ ಅಲ್ಲಾಡ್ಸಕ್ ಆಗ್ತಿಲ್ಲ. ಅಯ್ಯೋ ದುರ್ವಿಧಿಯೇ,
ಕೈಯೇ ಎತ್ತಕ್ಕಾಗ್ತಿಲ್ವೇನಮ್ಮ? ಎಂಥ ಕೆಲಸ ಮಾಡ್ಕೊಂಡಿದ್ಯಾ ನೋಡು. ತೊತ್ತರಿಗೆ ಕೈ ಎತ್ತಕ್ಕಾಗ್ತಿಲ್ಲ ಅಂದರೆ ಕೈಗೆ ಭಾಳ ಫ್ರಾಕ್ಚರ್ ಆಗಿದೆ ಅನಿಸುತ್ತೆ. ನೋಡೋಣ, ಒಂದು ಕೆಲಸ ಮಾಡೋಣ, ಇಂಜೆಕ್ಷನ್ನು ಮಾತ್ರ ಕೊಡ್ತೀನಿ. ಇಲ್ಲಾಂದರೆ ಹೋಗ್ಬಿಟ್ಟು ಸುಮ್ಕೆ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಕ್ಸ್ರೇ ಮಾಡಿಸ್ರಿ. ಎಕ್ಸ್ರೇ ಮಾಡಿಸ್ಬಿಟ್ಟು ಮೊದಲು ತೋರಿಸಿ. ಇಲ್ಲಾಂದರೆ ಕೈ ಡ್ಯಾಮೇಜ್ ಆಗಿಬಿಡುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಕೈ ಎತ್ತಕ್ಕಾಗ್ತಿಲ್ಲ ಅಂದರೆ ಮೂಳೆಗೆ ಏನಾದ್ರೂ ಫ್ರಾಕ್ಚರ್ ಆಗಿರುತ್ತೆ. ಇದಕ್ಕೆ ನೀವು ಉದಾಸೀನ ಮಾಡಂಗಿಲ್ಲ. ಏನಪ್ಪ ಸುಮ್ಮಕ್ಕೆ ನಿನ್ಕೊಂಬಿಟ್ಟು ನೋಡೋದಲ್ಲ ಕಣಪ್ಪ, ಆಸ್ಪತ್ರೆ ಕರ್ಕೊಂಡು ಹೋಗು ಅಂದ್ರೆ ಇಟ್ಟು. ಸರಿ ಡಾಕ್ಟ್ರೆ, ಆಯ್ತು, ತೋರಿಸ್ತೀನಿ ಕಣಿ, ಹೇಳ್ರಿ ಡಾಕ್ಟ್ರೆ. ತೋರಿಸ್ತೀನಂತ ಹೇಳೋದಲ್ಲ ಕಣಪ್ಪ, ಕರ್ಕೊಂಡು ಹೋಗ್ಬೇಕು ನೀನು. ಉದಾಸೀನ ಮಾಡಂಗಿಲ್ಲ ಕಣಪ್ಪ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಈ ಡಾಕ್ಟರ್ ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ. ಮೂಳೆ ಏನೋ ಮುರ್ಕೊಂಡಿರೋದು ಅನ್ಸುತ್ತೆ ಸಾಮಾನ್ಯಕ್ಕೆ. ಮೊದಲು ಹೋಗ್ಬಿಟ್ಟು ಎಕ್ಸ್ರೇ ತೆಗಿಸ್ರಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದಾರೆ. ಏನಪ್ಪ ಮಾಡಲಿ ಇವಾಗ? ಯಾವಾಗ ವಾಸಿ ಆಗ್ತಾಳೋ ಏನೋ. ಇವ್ರು ಹೇಳ್ತಿರೋ ಲೆಕ್ಕಕ್ಕೆ ಏನು ಇವಾಗಲೇ ಏನು ವಾಸಿ ಆಗ ಕಾಣೆ ಇವಳು. ನನಗೂ ಅತ್ಲಾಗಿ 2-3 ದಿವಸದಿಂದ ಕೆಲಸ ಮಾಡಿ 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 ಸಾಕಾಗಿ ಆಗ್ಬಿಟ್ಟೈತೆ ಅತ್ಲಾಗಿ. ಈ ದಂಡಪಿಂಡ ನನ್ನ ಮಗ ನೋಡಿದ್ರೆ ಒಂದು ಕೆಲಸ ಮಾಡಲ್ಲ. ಇವಳು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಏನನ್ನಂತ ಮಾಡಲಿ ಕೆಲಸನ? ಏನು ಕೆಲಸ ಮಾಡೋದು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಎಂಥ ಕೆಲಸ ಆಗೋಯ್ತು ಅಮ್ಮ. ಇವಾಗಲೇ ಹೇಳ್ತಿದ್ದೀನಿ ನೋಡು, ಏನಾದ್ರೂ ನೀನು ಜಾಸ್ತಿ ಕೆಲಸ ಮಾಡೋದು ಓಡಾಡೋದು ಏನು ಮಾಡಂಗಿಲ್ಲ. ಇವಾಗ ರೆಸ್ಟಲ್ಲಿರಬೇಕು. ಸ್ವಲ್ಪ ದಿವಸ ಹಂಗೇ ಮಲ್ಕೊಂಡಿರ್ಬೇಕು. ಜಾಸ್ತಿ ಕೆಲಸ ಮಾಡೋದು ಓಡಾಡೋದು ಏನಾದ್ರೂ ಮಾಡಿಬಿಟ್ಟೆ ಅಂದರೆ ಇನ್ನೂ ತೊಂದರೆ ಆಗ್ಬಿಡುತ್ತೆ, ಇನ್ನೂ ಫ್ರಾಕ್ಚರ್ ಜಾಸ್ತಿ ಆಗ್ಬಿಡುತ್ತೆ. ರೆಸ್ಟ್ ತಗೋಬೇಕಣಮ್ಮ, ರೆಸ್ಟ್ ನೀನು. ಸರಿನಾ? ಸರಿ ಡಾಕ್ಟ್ರೆ, ಆಯ್ತು, ಹಂಗೆ ಮಾಡ್ತೀನಿ ಕಣಿ, ಹೇಳ್ರಿ. ನನಗೂ ಬೇಕಿದ್ದು ಇದೆ ಅಲ್ವಾ, ರೆಸ್ಟ್ ಆಗಿರೋದೇನೆ. ಡಾಕ್ಟ್ರು ಹೇಳಿದ್ದು ಅದೇ. ಹೆಂಗ ಒಳ್ಳೇದಾಗೋಯ್ತು ಹೆಂಗ. ಮಾಡ್ಲಿ ಇನ್ಮೇಲಿಂದ ಸರಿಯಾಗಿ ಕೆಲಸನ. ಮತ್ತೇನು ನಮ್ಮ ಗಂಡ ಒಂದೇ ಒಂದು ಕೆಲಸ ಮಾಡ್ತಿರಲ್ಲ. ಅಲ್ಲ ಕಣತೆ, ಒಂದೈಟು ಕುಡಿಯೋಕೆ ನೀರು ತಗೊಂಬಂದು ಕುಡಿಯೋದ್ರೂ ಕುಡಿತಿರಲ್ಲ. ನಮ್ಮ ಅತ್ತೆ ಎಲ್ಲ ನಾನೇ ಮಾಡಬೇಕಿತ್ತು, ಎಲ್ಲ ನಾನೇ ತಗೊಂಬಂದು ಕೊಡಬೇಕಿತ್ತು. ನೋಡಿ ಇವಾಗ ಇನ್ಮೇಲಿಂದ ನಮ್ಮ ಅತ್ತೆ ಎಲ್ಲ ಅವರೇ ಮಾಡಿದಾಗ ಗೊತ್ತಾಗುತ್ತೆ ಇವಾಗ.